ಏನು ಸ್ನೇಹನೋ ಏನು ಆತ್ಮೀಯತೆನೋ ಏನು ಈ ಸುಟ್ಟು ಸುಡುಗಾಡ ಸಂಬಂಧನೋ ದೇವ್ರಿಗೆ ಗೊತ್ತು. ಯಾಕಂದ್ರೆ ನೋಡಿ, ಮೊನ್ನೆ ಏನು ದೂರು ಕೊಟ್ಟಿದ್ನಲ್ಲ ಈ ಸೂರಜ್ ಪರವಾಗಿ, ಆ ದೂರು ಕೊಟ್ಟಂತ ವ್ಯಕ್ತಿ ಈಗ ಸೂರಜ್ ವಿರುದ್ಧವಾಗಿ ದೂರು ಕೊಟ್ಟಿದ್ದಾನೆ. ನನಗೂ ಕೂಡ ಅಸಹಜ ಲೈಂಗಿಕ ಕಿರುಕುಳ ಆಗಿದೆ, ಇದು ಅವನು ದೂರು. ಸೂರಜ್ನ ಪರಮಾಪ್ತ ಇವನು. 4 ದಿನಗಳ ಹಿಂದೆ ಇದೇ ಸೂರಜ್ ಪರವಾಗಿ ಇದೇ ಯುವಕ ದೂರನ್ನು ಕೊಟ್ಟಿದ್ದ. ಈಗ ನೋಡಿ, ಅದೇ ಯುವಕ ಉಲ್ಟಾ ಹೊಡೆದಿದ್ದಾನೆ, ನಿನ್ನೆ ದೂರು ದಾಖಲಿಸಿದ್ದಾನೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಹುಡುಗ 10 ಪುಟಗಳ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾನೆ. ಸಾಕಲ್ಲ? ಸೇಮ್ ಅದೇ ಗ್ರಾಮಾಂತರ ಠಾಣೆಯಲ್ಲೇನೆ ದೂರು. 21ನೇ ತಾರೀಕು ಇದೇ ವ್ಯಕ್ತಿ ಸೂರಜ್ ಪರವಾಗಿ ಇನ್ನೊಬ್ಬನ ವಿರುದ್ಧವಾಗಿ ಇದೇ ಠಾಣೆಯಲ್ಲಿ ದೂರು ಕೊಟ್ಟಿದ್ದ. ಈಗ ಅದೇ ಯುವಕ ನಿನ್ನೆ ದೂರು ಕೊಟ್ಟಿದ್ದಾನೆ, ಅದು ಸೂರಜ್ ವಿರುದ್ಧವಾಗಿ. ಏನ್ ಕರ್ಮ ನೋಡಿ ಇದು. 4 ದಿನಗಳ ಹಿಂದೆ ಸೂರಜ್ ಪರವಾಗಿ ಕೊಟ್ಟಿರೋನು ಈಗ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿನ್ನೆ ಸೂರಜ್ನ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾನೆ. ನನಗೆ ವಿಪರೀತವಾಗಿ ತೊಂದರೆ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಸಹಚರರು ಬೆದರಿಕೆ ಒಡ್ಡಿದ್ದಾರೆ. ಹೊಳೆನರಸೀಪುರದಲ್ಲಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾನೆ. 4 ವರ್ಷದ ಹಿಂದೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು, ಆದರೂ ಸುಮ್ಮನಿದ್ದೆ. ಕೊರೋನಾ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ. ಸೂರಜ್, ಸಚಿನ್, ರಕ್ಷಿತ್ ನನಗೆ ಬೆದರಿಕೆ ಹಾಕಿದ್ರು. ನನಗೆ ಆದ ದೌರ್ಜನ್ಯದ ಬಗ್ಗೆ ದೂರು ಕೊಟ್ಟಿದ್ದೀನಿ. ನಾನು JDS ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ, ಈಗಲೂ ಕೂಡ ನಾನು JDS ಕಾರ್ಯಕರ್ತ. ಸ್ವಇಚ್ಛೆಯಿಂದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಇವ್ರದ್ದು ಅರ್ಥ ಆಗದಿರೋ ಸಂಗತಿಯಪ್ಪ ಇವ್ರದ್ದು. ಏನೇನು ಕೇಸ್ಗಳು, ಏನು ಕತೆನೋ ದೇವರಿಗೆ ಗೊತ್ತು. ಬರೀ ಆ ಹುಡುಗ ಏನು ಹೇಳ್ದ ನೋಡೋಣ. ಅವ್ರನ್ನ ಕಂಪ್ಲೇಂಟ್, ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತು ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತೆ ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಏನಾಗಿಲ್ಲ, 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡಂಗ್ ಮಾಡಿದ್ರು. ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಸೂರಜ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, JDS ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿ ಇದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ಜೊತೆ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವ, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದ್ರೆ ಅವ್ರವರು. ಇನ್ಸಿಡೆಂಟ್ ಒಂದ್ಸರಿ ಹೇಳ್ಬೋದು, ಯಾವಾಗ ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಹೇಳಿ ಏನು ಹೇಳ್ತೀರಿ ಇದಕ್ಕೆ? ಬೆದರಿಕೆ ಹಾಕಿದ್ರು, ಅದಕ್ಕೋಸ್ಕರ ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಅಂತಾರೆ ಇವನು. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಹೇಳ್ತಾನೆ, ನಾನು ಮಾನಸಿಕವಾಗಿ ಬಹಳ ನೊಂದಿದ್ದೆ, ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಸಂತ್ರಸ್ತನನ್ನ ಲಾಡ್ಜಲ್ಲಿ ಇರಿಸು ಅಂತ ಹೇಳಿದ್ರು, ಅದೇ ಕೆಲಸ ನಾನು ಮಾಡಿದ್ದೆ, ಅವನು ಕೂಡ ಹಾಕಿದ್ದೆ. ಸೂರಜ್ ರೇವಣ್ಣ ಸೂಚನೆಯಿಂದ ನಾನು ಅವನ್ನ ಇರಿಸ್ಕೊಂಡಿದ್ದೆ. ಸೂರಜ್ ರೇವಣ್ಣ ಹತ್ರ ನಾನು ಯಾವುದೇ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ಯಾವುದೇ ಹಣವನ್ನ ಪಡೆದಿಲ್ಲ. ಪೊಲೀಸ್ ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಿಮ್ಮ ಮೂಲಕ ಸೂರಜ್ ಅವರು ಪರಿಚಯ ಆಗಿದೆ, ಹೇಗೆ ಸರ್ ಅದು? ಇಲ್ಲ ನಮ್ಮ ಮೂಲಕ ಏನು ಪರಿಚಯ ಇಲ್ಲ, ಅವ್ರ ಪರಿಚಯ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲಿಗು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನೀವು 4 ವರ್ಷದ ಹಿಂದೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಆಗ್ಲೇ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಸರ್, ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಅದು ಕಂಪ್ಲೇಂಟ್ ಕೊಡುವಂತ ಧೈರ್ಯ ಮಾಡಿರ್ಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಬಿಟ್ಕೊಂಡು ಸುಮ್ಮನೆ ಇದ್ದೆ 4 ವರ್ಷದಿಂದ. ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ. ಇಲ್ಲ ಖಂಡಿತ ನಾನಲ್ಲ. ಈಗ ಅವರು ಇಲ್ಲ, ಈಗ ಮೊದಲು ಸಂತ್ರಸ್ತ ಅವ್ರು ದೂರು ಕೊಟ್ಟಿದ್ದಾರೆ, ನಿಮ್ ವಿರುದ್ಧನೂ ಕೂಡ ದೂರು ಕೊಡಿ, ನಾನು ಕೂಡು ಹಾಕಿದ್ದ, ನೀವು ಕೂಡು ಹಾಕಿದ್ರಿ, 1,000 ರೂಪಾಯಿ ಹಣನ ಕೂಡ ಕಿತ್ಕೊಂಡ, ಲಾಡ್ಜ್ ಅಲ್ಲಿ ಅವ್ರು ನನ್ನನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇಲ್ಲ ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡಕ್ ಹೋಗಿ
ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ, ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ. ಬಟ್ ಅವನಿಗೆ ಬೆದರಿಕೆ ಒಟ್ಟಿದ್ದು ಇವ್ರ ಕಡೆ ಅಂತ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟರು. ಸರ್, ಈಗ ಅವ್ರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ಜೊತೆಲೆ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್, ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ ಸರ್. ನೋಡಿ ಎಂಥ ಸ್ಥಿತಿ. ತಮ್ಮ ಒಂದು ಕಡೆ ಕಂಬಿ ಎಣಿಸ್ತಾ ಇದ್ದಾನೆ ಈಗ ಆಲ್ರೆಡಿ. ಆತಂದೇನಪ್ಪ ಅಂತಂದ್ರೆ ಈ ವಿಪರೀತ ಹೆಣ್ಮಕ್ಳುಗಳನ್ನು ಬಳಸ್ಕೊಂಡಿದ್ದಾನೆ ಅನ್ನುವಂಥ ಆರೋಪ ಆತಂದು. ಆತನಿಗೆ ಹೆಣ್ಣು ಅಂದ್ರೆ ಆಯಿತು, ವಯಸ್ಸಿನ ಭೇದ ಭಾವ ಅನ್ನುವಂಥದ್ದು, ವಯಸ್ಸಿನ ಅಂತರ ಏನಿದ್ರು ಸರಿ ಅಂತ. ಇಲ್ಲಿ ಇವಂದು ನೋಡಿ ಕತೆ ಹೆಂಗಿದೆ ಅಂತ ಅಣ್ಣಂದು. ಅಣ್ಣ ಈ ಗಂಡು ಮಕ್ಕಳನ್ನೇ ಬಳಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಈಗ ನಮ್ದೆಲ್ಲ ಈ ಸ್ನೇಹ ಪ್ರೀತಿ ಯಾವ ರೀತಿಯಪ್ಪ ಅಂತಂದ್ರೆ ನಾವು ನೋಡ್ತೀವಿ, ಹೆಗಲ ಮೇಲೆ ಕೈ ಹಾಕೊಂಡು ಗಂಡು ಮಕ್ಕಳೆಲ್ಲ ಓಡಾಡ್ತಿರ್ತಾರಪ್ಪ. ಈಗ ಇಂಥವೆಲ್ಲ ಕೇಸ್ಗಳು ಬಂದ್ಬಿಟ್ಟು ಗಂಡಸರು ಚೆನ್ನಾಗಿರೋದನ್ನೇ ಜನ ನಮ್ಮದಿಂದ ನೋಡಬೇಕು ಅಂಥ ಸ್ಥಿತಿ ತಂದರು ನೋಡಿ ಇವರು. ನಿಜಕ್ಕೂ ಈ ಪಾಪ ಈ ಫ್ಯಾಮಿಲಿಗೆ ಅದೆಂಥ ಮುಜುಗರ ನೋಡಿ, ಭಾಳ ಆಶ್ಚರ್ಯ ಆಗುತ್ತೆ ನೋಡಿ. 4 ದಿವಸದ ಹಿಂದೆ ಈತನ ಪರವಾಗಿ ಕಂಪ್ಲೇಂಟ್ ಕೊಟ್ಟಂಥ ಯುವಕ 4 ದಿವಸ ಆದ್ಮೇಲೆ ಉಲ್ಟಾ ಹೊಡೆದ. ಈಗ ಇವನು ವಿರುದ್ಧವಾಗಿ ಕೊರೋನಾ ಸಂದರ್ಭದಲ್ಲಿ, ತಮ್ಮಂದು ಅದೇ ಕೇಸು, ಕೊರೋನಾ ಸಂದರ್ಭದಲ್ಲಿ ಫುಲ್ ಬ್ಯುಸಿ. ಇವನು ಕೂಡ ಅಷ್ಟೇನೆ ಕೊರೋನಾ ಸಂದರ್ಭದಲ್ಲೇ ನನ್ನನ್ನು ಬಳಸ್ಕೊಂಡ ಅನ್ನುವಂಥ ಆರೋಪ ಈತಂದು. ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಘಟನೆ? ಒಂದಾದ್ಮೇಲೆ ಒಂದು ಬರ್ತಾ ಇದೆ. 4 ದಿವಸ ಹಿಂದೆ ಈತನ ವಿರುದ್ಧವಾಗಿ ಅಂದ್ರೆ ಈತನ ಪರವಾಗಿ ದೂರು ಕೊಟ್ಟಂತ ವ್ಯಕ್ತಿ ಈಗ ಉಲ್ಟಾ ಹೊಡೆದ, ಈಗ ವಿರುದ್ಧವಾಗಿ ದೂರು ಕೊಟ್ಟಿದ್ದಾನೆ. ಈಗ ಇದು ಕೂಡ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಏನ್ ನಡೆದಿದೆ? ಹೌದು ರಂಗನಾಥ್, ಈ ಒಂದು ವಿಲಕ್ಷಣ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಕೇವಲ 4 ದಿನಗಳ ಹಿಂದೆ ಅಂದ್ರೆ ಜೂನ್ 21ನೇ ತಾರೀಕು ಹಾಸನದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಪರವಾಗಿ ಅಂದ್ರೆ ಅವರ ಮೇಲೆ ಒಂದಷ್ಟು ಬ್ಲಾಕ್ ಮೇಲ್ ಆಗ್ತಾ ಇದೆ. 5 ಕೋಟಿ ಹಣಕ್ಕಾಗಿ ಅರಕಲಗೂಡು ಮೂಲದ ಓರ್ವ ಯುವಕ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ದೂರು ಕೊಟ್ಟಿದ್ದಂತ ಏನು ಸೂರಜ್ ರೇವಣ್ಣ ಅವರ ಅತ್ಯಾಪ್ತ ಈಗ ತನ್ನ ಮೇಲೇನೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ನಿನ್ನೆ ರಾತ್ರಿ ಹಾಸನ ಜಿಲ್ಲೆ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 10 ಪುಟಗಳ ಆ ದೂರಿನಲ್ಲಿ ಸಾಕಷ್ಟು ವಿವರಗಳನ್ನು ಬರೆದಿದೆ. ಪ್ರಮುಖವಾಗಿ ಏನು ಮೊದಲ ಸಂತ್ರಸ್ತ ಇದ್ದಾನೆ ಅವನ ವಿರುದ್ಧ ಹೇಗೆ ದೂರು ಕೊಡಿಸಲಾಯಿತು, ನನ್ನನ್ನು ಯಾವ ರೀತಿ ಬೆದರಿಕೆ ಹೊಡಿರು ಅಂತೇಳಿ ಸಾಕಷ್ಟು ವಿವರವಾಗಿ ಎಳೆಯಾಗಿ ಈ ಸಂತ್ರಸ್ತ ಬಿಚ್ಚಿಟ್ಟಿದ್ದಾನೆ. ತನಗೆ ಮೊದಲು 4 ವರ್ಷಗಳ ಹಿಂದೆ ಅಂದ್ರೆ ಕೊರೋನಾ ಮೊದಲ ಅವಧಿಯಲ್ಲಿ ನನ್ನ ಮೇಲೆ ಕೂಡ ಇಂಥ ಒಂದು ದೌರ್ಜನ್ಯ ಆಗಿತ್ತು. ಆವಾಗಲೂ ಕೂಡ ನನಗೆ ಬೆದರಿಸಿದ್ರು. ಆದರೆ ನಾನು ಒಂದು ರೀತಿ ಸಾಕಷ್ಟು ನನ್ನೊಳಗೆ ನೊಂದ್ಕೊಂಡು ನೋವು ತಿನ್ಕೊಂಡು ನಾನು ಸುಮ್ಮನೆ ಇದ್ದೆ, ಅವರಿಂದ ಅಂತರವನ್ನು ಕಾಯ್ಕೊಂಡಿದೆ ಅಂತೇಳಿ ಆತ ಮಾಧ್ಯಮಗಳ ಜೊತೆ ಮಾತಾಡುವಾಗ ಕೂಡ ಹೇಳ್ಕೊಂಡಿದ್ದೇನೆ. ಆದರೆ ಪ್ರಮುಖವಾಗಿ ಏನು ಮೊದಲ ಸಂತ್ರಸ್ತನ ಮೇಲೆ ದೂರು ದಾಖಲಾಯಿತು, ಅವನ ಮೇಲೆ ದೂರು ದಾಖಲಾಗಲಿಕ್ಕೆ ನನ್ನನ್ನು ಕೂಡ ಬೆದರಿಸಿದ್ರು. ನನ್ನನ್ನು ಕೂಡ ಹಾಕಿ ನೀನು ಅವನ ವಿರುದ್ಧ ದೂರು ಕೊಡಬೇಕು, ಅವನ ಕರ್ಕೊಂಡು ಬರಬೇಕು, ಅವನು ಮಾತಾಡಬೇಕು ಅಂತೇಳಿ ಸಾಕಷ್ಟು ಬೆದರಿಕೆ ಹೊಡೆದ್ರು. ಜೊತೆಗೆ ರಂಗನಾಥ್, ಪ್ರಮುಖವಾಗಿ ಹಾಸನದ ನಗರಸಭೆಯ ಕೌನ್ಸಿಲರ್ ಒಬ್ಬರ ಹೆಸರನ್ನು ಕೂಡ ಈತ 2ನೇ ಸಂತ್ರಸ್ತ ಹೇಳಿರ್ತಕ್ಕಂಥದ್ದು. ಅವ್ರ ಮೂಲಕ ನೀನು ಅವ್ರ ಹತ್ರ ಈತನ ಕರ್ಕೊಂಡು ಹೋಗ್ಬೇಕಂದ್ರೆ ಮೊದಲ ಸಂತ್ರಸ್ತನನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಅವ್ರು ಅವನಿಗೆ ಸಮಾಧಾನ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ ಅಂತೇಳಿ ಆ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಆದ್ರೆ ಅವರು ಬಂದಾಗ ಆತ ತಪ್ಪಿಸ್ಕೊಂಡು ಹೋಗಿದ್ದ, ಅಂದ್ರೆ ಮೊದಲ ಸಂತ್ರಸ್ತರಿಂದ ಹೋಗ್ಬಿಟ್ಟಿದ್ದ. ನಂತರ ಆತ ಪೊಲೀಸರಿಗೆ ದೂರು ಕೊಟ್ಟ. ಮತ್ತೆ ಇವರ ಮಾತನ್ನ ಕೇಳಿ ನಾನು ಮೊದಲ ಸಂತ್ರಸ್ತನ ಕೂಡು ಹಾಕಿದ್ದು ನಿಜ, ಅವನಿಗೆ ಬೆದರಿಕೆ ಹೊಡಿದ್ದು ನಿಜ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ದಾನೆ. ಮೊದಲು ನಿನ್ನೆ ಏನು 2ನೇ ಸಂತ್ರಸ್ತ ಇದ್ದಾನೆ, ಮೊದಲು ಏನು ಹೊಳೆನರಸೀಪುರದ ನಗರ ಠಾಣೆಗೆ ಬರ್ತಾನೆ. ಆ ನಗರ ಠಾಣೆಯಲ್ಲಿ ಜೂನ್ 21ನೇ ತಾರೀಕು ತಾನು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟ ಹಾಗೆ ನಾನು ಅದನ್ನು ಒತ್ತಡದಿಂದ ಕೊಟ್ಟಿದ್ದೇನೆ, ನನಗೆ ಬೆದರಿಕೆ ಹೊಡಿಸಿ ನನ್ನನ್ನು ಅವ್ರ ಕಾರ್ನಲ್ಲಿ ಕರ್ಕೊಂಡು ಬಂದ್ರೆ ಸೂರಜ್ ರೇವಣ್ಣ ಅವರ ಆಪ್ತರು ಬಲವಂತವಾಗಿ ಅವರ ಕಾರ್ನಲ್ಲಿ ಕೂರಿಸ್ಕೊಂಡು ನೇರವಾಗಿ ಠಾಣೆಗೆ ಕರ್ಕೊಂಡು ಬಂದ್ರು. ಆ ಒಂದು ಕಂಪ್ಲೇಂಟ್ ಕಾಪಿಗೆ ನನ್ನ ಕೇಳಿ ಸೈನ್ ಹಾಕ್ಸ್ಕೊಂಡ್ರು. ನಂತರ ಅದನ್ನ ಅವರೇ ತಗೊಂಡೋಗಿ ಕೊಟ್ಟರು. ಈ ಎಲ್ಲ ಮಾಹಿತಿಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ತನ್ನ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ 4 ವರ್ಷಗಳ ಹಿಂದೆ. ಈಗ ನನಗೆ ಅವರು ಪ್ರಭಾವಿ ಆಗಿರೋ ಕಾರಣದಿಂದಾಗಿ ನನಗೆ ಜೀವ ಭಯ ಇದೆ, ನನಗೆ ರಕ್ಷಣೆ ಬೇಕು ಅಂತ ಒಂದು ಕ್ಲಾರಿಟಿ ಇದೆಯಾ ಮಂಜುನಾಥ್? ಏನಾದರೂ ಅವರು ಮಾತಾಡುವಂತ ಸಂದರ್ಭದಲ್ಲಿ ಕ್ಲಾರಿಟಿ ಇತ್ತ? ನಿಜಕ್ಕೂ ಆತನ ಮೇಲೆ ಏನಾದರೂ ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ ಆ ಮಾತನ್ನು ಕೇಳಿದಂತ ಸಂದರ್ಭದಲ್ಲಿ? ರಂಗನಾಥ್, ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ 4 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಈ ಒಂದು ಆರೋಪ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಪ್ರಮುಖವಾಗಿ ಅವತ್ತನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ 4 ವರ್ಷದ ಹಿಂದೆ ನಡೆದಿತ್ತು ಅಂತ ನೀವು ಹೇಳ್ತೀರಿ, ಯಾಕೆ ನೀವು ಆ ಸಂದರ್ಭದಲ್ಲಿ ದೂರು ಕೊಡ್ಲಿಲ್ಲ, ಮತ್ತೆ ಜೊತೆಗೆ ನೀವು ಅವ್ರು ನಿಮ್ಮ ಮೇಲೆ ದೌರ್ಜನ್ಯ ಆದ ನಂತರ ನೀವು ಯಾಕೆ ಅವ್ರ ಜೊತೆ ಇದ್ರಿ ಅಂತ ಅಂದಾಗ ನಾನು JDS ಪಕ್ಷದ ಕಾರ್ಯಕರ್ತ ಆಗಿದ್ದೆ, ಎಲ್ಲ ನೋವನ್ನು ಕೂಡ ಸಹಿಸಿಕೊಂಡಿದ್ದೆ ಅಂತ ಹೇಳಿದಾಗ ಸಹಜವಾಗಿಯೇ ಈ ಒಂದು ಆರೋಪದಲ್ಲಿ ಸಾಕಷ್ಟು ತನಿಖೆ ಕೂಡ ಆಗಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 4 ವರ್ಷಗಳ ಹಿಂದೆ ಅಂತ ಅಂದಾಗ ಇವಾಗ ಒಂದಷ್ಟು ಮೆಡಿಕಲ್ ಚೆಕ್ಅಪ್ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಎಷ್ಟು ಮಟ್ಟದ ಸಾಕ್ಷಿಗಳು ಸಿಗ್ತವೆ ಅಂತಕ್ಕಂಥ ಪ್ರಶ್ನೆಗೆ ಸಹಜವಾಗಿರ್ತದೆ. ಹಾಗಾಗೇನೆ ಇದೆಲ್ಲವೂ ಕೂಡ ಸಮಗ್ರವಾಗಿ ಮತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ಆದಾಗ ಮಾತ್ರನೇ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬಹುದು. ರಂಗನಾಥ್, ಓಕೆ, ಈ ಕಾರ್ಯಕರ್ತರ ಜೊತೆಗೆ ಈ ಕಾರ್ಯಕ್ರಮಗಳು ಅಂದ್ರೆ ಏನ್ ಅರ್ಥ? ಇದು ನಿಜಕ್ಕೂ ದೊಡ್ಡ ಮುಜುಗರದ ಸಂಗತಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.